ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀವಿ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ಈ ಚಾನಲಲ್ಲಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ. ಇನ್ನು ಮುಂದೆ ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಬರ್ತಾ ಇರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನ ತಕ್ಷಣ ನೀವು ನೋಡ್ಬೋದು. ಈ ವಿಡಿಯೋದಿಂದ ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್, ಅಳತೆ ಬ್ಲೌಸ್ನ ತೊಗೊಂಡು ಮತ್ತೆ ಪ್ಲೈನ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಪಾರ್ಟ್ 1, ಪಾರ್ಟ್ 2 ಇರುತ್ತೆ. ಪಾರ್ಟ್ 1ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಮಾರ್ಕಿಂಗು ಮತ್ತು ಕಟಿಂಗು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಹೊಸದಾಗಿ ಕಲಿತಾ ಇದ್ದೀರ ಅಂದರೆ ಯಾವುದೇ ಭಯ ಇಲ್ಲದೆ ಈಸಿಯಾಗಿ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಪಾರ್ಟ್ 2 ಇರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅದರಲ್ಲಿ ಸ್ಲೀವ್ಸು, ಕ್ರಾಸ್ ಬೆಲ್ಟು, ಫ್ರಂಟ್ ಸೈಡ್ ಪಾರ್ಟು, ಈ ಮೂರನ್ನು ಪಾರ್ಟ್ 2 ಅಲ್ಲಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ, ವಿತ್ ಮಾರ್ಕಿಂಗ್ ಜೊತೆಗೆ, ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ. ವಿಡಿಯೋನ ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದರೆ ಬ್ಲೌಸ್ ಕಟಿಂಗು, ಡ್ರೆಸ್ ಕಟಿಂಗು ಪ್ರತಿಯೊಂದು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಅಳತೆ ಬ್ಲೌಸು ವಿತೌಟ್ ಲೈನಿಂಗ್ ಪ್ಲೈನ್ ಬ್ಲೌಸ್ ಅರವಿಂದ್ ಟಿಪ್ ಟಾಪು. ಈಗ ತೊಗೊಂಡಿರೋದು ನಾನು ಅರವಿಂದ್ ಟಿಪ್ ಟಾಪು 80 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಇದು ನಮಗೆ ಮೆಜರ್ಮೆಂಟ್ಸ್ ಮೇಲೆ ಕ್ಲಾತ್ ಅನ್ನೋದು ಕಡಿಮೆ ತೊಗೊಳ್ಬೇಕಾ ಜಾಸ್ತಿ ತೊಗೊಳ್ಬೇಕಾ ಅನ್ನೋದಿರುತ್ತೆ. ಜನ್ರಲಾಗಿ 80, 85, 90 ಸೆಂಟಿಮೀಟ್ರು ಆಲ್ಮೋಸ್ಟ್ ಆಫ್ ಸ್ಲೀವ್ಸ್ ಇರುತ್ತಲ್ವ, ಆಫ್ ಸ್ಲೀವ್ಸ್ ಇದ್ದರೆ ಸಾಕಾಗುತ್ತೆ. ಲೆಂತ್ ಸ್ಲೀವ್ಸ್ ಬರುತ್ತೆ 9 ಇಂಚು 10 ಇಂಚು. ಸೊ ಹಂಗಿದ್ದಾಗ 1 ಮೀಟ್ರ್ ಬೇಕಾಗುತ್ತೆ. ಮತ್ತು ಪೈಪಿಂಗ್ ಎಲ್ಲ ಮಾಡಬೇಕು. ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ಗೆ ಕ್ಲಾತ್ ಬೇಕಾಗುತ್ತೆ. ಸೊ ಇದರಲ್ಲಿ ತುಂಬ ಜನ ಏನಂದರೆ ಅರವಿಂದ್ ಟಿಪ್ ಟಾಪ್ ತುಂಬ ರೇಟು ಅಂತ ಹೇಳ್ಬಿಟ್ಟು 70, 75 ಸೆಂಟಿಮೀಟ್ರ್ ತೊಗೊಂಡು ಕ್ರಾಸ್ ಬೆಲ್ಟ್ಗೆ ಬೇರೆ ಕ್ಲಾತ್ನ ಹಾಕ್ತಾರೆ, ಪೈಪಿಂಗ್ ಮಾಡೋದಕ್ಕೆ ಬೇರೆ ಕ್ಲಾತ್ನ ತೊಗೊಳ್ತಾರೆ. ಸೊ ನೋಡಿಕೊಂಡು ಕ್ಲಾತ್ನ ತೊಗೊಳ್ಳಿ. ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬ್ಯಾಕ್ ಸೈಡ್ ಪಾರ್ಟ್ 1 ಇದು. ಈ ಪಾರ್ಟ್ 1ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ದು ಕಂಪ್ಲೀಟ್ ಮಾರ್ಕಿಂಗು ವಿತ್ ಎಕ್ಸ್ಪ್ಲನೇಷನ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ನೀವು ಒಂದು ಅಳತೆ ಬ್ಲೌಸ್ನ ತೊಗೊಳ್ಳಿ. ನಿಮ್ಮ ಹತ್ರ ಪ್ಲೈನ್ ಬ್ಲೌಸ್ ಇತ್ತು ಅಂದರೆ ಕರೆಕ್ಟಾಗಿರುತ್ತೆ. ಪ್ಲೈನ್ ಬ್ಲೌಸು ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಳ್ಳಿ. ನೀವು ಅರವಿಂದ್ ಟಿಪ್ ಟಾಪ್ ತೊಗೊಳ್ಳೋದಕ್ಕೆ ಆಗಿಲ್ಲ ಅಂದ್ರೂ ಒಂದು ಲೈನಿಂಗ್ ತೊಗೊಳ್ಳಿ. 30 ರೂಪಾಯಿ ಕೊಟ್ಟು ಒಂದು 80 ಸೆಂಟಿಮೀಟ್ರ್ ಲೈನಿಂಗ್ ತೊಗೊಳ್ಳಿ. ಫಸ್ಟ್ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ನೀವು ಪ್ರಾಕ್ಟೀಸ್ನ ಮಾಡಿ. ಅದಾದ ನಂತರ ನೀವು ಬೇಕಾದರೆ ಅರವಿಂದ್ ಟಿಪ್ ಟಾಪ್ ತೊಗೊಂಡು ಕಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ ಒಂದು ಸಲ ಟ್ರೈ ಮಾಡ್ಬೋದು. ಓಕೆ, ಆ ಥರ ಮಾಡಿ. ಫಸ್ಟು ನೀವು ಲೈನಿಂಗ್ ಆದರೂ ತೊಗೊಳ್ಳಿ, ಇಲ್ಲ ಅರವಿಂದ್ ಟಿಪ್ ಟಾಪ್ ಆದರೂ ತೊಗೊಳ್ಳಿ. ಸ್ಟ್ರೈಟಾಗಿರೋದಿಲ್ಲ ಮಾರ್ಕು. ನಾವು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಕೆಳಗಡೆ ಸೈಡು ಸ್ಟ್ರೈಟಾಗಿ ನಾವು ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಅರವಿಂದ್ ಟಿಪ್ ಟಾಪ್ ಕ್ಲಾತ್ ತೊಗೊಂಡ್ರೆ ಜಾಸ್ತಿ ವೇಸ್ಟ್ ಮಾಡಬಾರ್ದು. ಓಕೆನಾ, ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಅರವಿಂದ್ ಟಿಪ್ ಟಾಪ್ ಆಗಿರೋದ್ರಿಂದ 1.5 ಇಂಚು ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚು ಓಕೆ, ಟೇಪಲ್ಲಿ ನೀವು ಅಳತೆ ಮಾಡ್ಕೊಳ್ಳಿ. 1.5 ಇಂಚ್ ಮಾರ್ಜಿನ್ಗೆ ನೀವು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚ್ ಮಾರ್ಕ್ ಮಾಡಿಕೊಂಡ ನಂತರ ಈ ಮಾರ್ಕಿಂದ ಮೇಲೆ ಅಳತೆ ಬ್ಲೌಸು ನೀವು ಏನಾದರೂ ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ. ಸೊ ನಾನಾದರೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ. ನೀವು ಒಂದು ಸಲ ಲೈಟಾಗಿ ಐರನ್ ಮಾಡಿಕೊಂಡ್ರೆ ನಿಮಗೆ ಮೆಜರ್ಮೆಂಟ್ಸ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಫಸ್ಟ್ ಬ್ಲೌಸ್ ಲೆಂತು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಏನಿರುತ್ತೋ ಆ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಟೈಟಾಗಿ ಎಳೆದಿಟ್ಕೊಂಡು ಅಳತೆ ಮಾಡ್ಕೊಳ್ಳಿ. ಎಷ್ಟು ಇಂಚ್ ಇರುತ್ತೆ ಅಂತ. 13.5 ಇಂಚ್ ಇದೆ ಇದು. ಪ್ಲಸ್ ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14 ಇಂಚ್ ತೊಗೊಂಡಿದ್ದೀನಿ. ನೀವು ತೊಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ನೋಡಿಕೊಂಡು ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಜಿನ್ ಸೇರಿಸ್ಕೊಂಡೇ ಮಾರ್ಕ್ ಮಾಡಿ, ಕನ್ಫ್ಯೂಷನ್ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅಳತೆ ಬ್ಲೌಸ್ನಲ್ಲಿ ಈ ಸೈಡು ಈ ಮಾರ್ಕ್ ಇದೆಯಲ್ವ, ಈ ಮಾರ್ಕಿಂದ ನೋಡಿ ಸ್ಲೀವ್ ಜಾಯಿಂಟ್ ಮಾಡಿರೋದಿದೆ. ಈ ಸ್ಲೀವ್ ಜಾಯಿಂಟ್ ಮಾಡಿರೋ ಅಂಥ ಒಂದು ಮಾರ್ಕು, ಅದ್ರ ಮೇಲ್ಗಡೆ ಇನ್ನೊಂದು ಮಾರ್ಕು, 2 ಮಾರ್ಕ್ ಮಾಡಬೇಕು. ಇದು ರೆಡಿ, ಇದು ಎಕ್ಸ್ಟ್ರಾ ಮಾರ್ಜಿನ್ನು. ನಾವು ಕಟಿಂಗ್ ಮಾಡೋದು ಇಲ್ಲಿಗೆ, ಸ್ಲೀವ್ ಅಟ್ಯಾಚ್ ಮಾಡಿದಾಗ ರೆಡಿ ಇಲ್ಲಿಗೆ ಬರುತ್ತೆ. ಸೊ ಹಂಗಾಗಿ 2 ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು. ಓಕೆನಾ, 2 ಮಾರ್ಕಿಂಗ್ಸ್ನ ಈ ರೀತಿ ಮಾಡ್ಕೊಂಡ ನಂತರ ಈಗ ನೋಡಿ ಈ ಮಾರ್ಕ್ ಮತ್ತು ಈ ಮಾರ್ಕ್, ಈ 2 ಮಾರ್ಕು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಟೇಪಲ್ಲಿ. ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಳಿ. ಯಾವುದೇ ಥರ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಏನು ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ನನಗೆ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿಯೇ ಫಾಲೋ ಮಾಡಿ. ಯಾಕೆ ಏನು ಇದರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಮಾರ್ಕ್ ಮಾಡಿ ನೀವು, ಅಷ್ಟೇ ಸಾಕು.
ನೆಕ್ಸ್ಟು ಈ ಶೋಲ್ಡರ್ ಇರುತ್ತಲ್ವ, ಇದರ ಅರ್ಧ, ಈಗ ಇದು 5 ಇಂಚಿದೆ, ಅರ್ಧ ಅಂದರೆ 2.5 ಇಂಚು. 2.5 ಇಂಚಿಗೆ ಒಂದು ಈ ರೀತಿ ಮಾರ್ಕು. ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಏನಾದರೂ 6 ಇಂಚ್ ಬಂತು ಅಂದ್ಕೊಳ್ಳಿ, 3 ಇಂಚು, 5.5 ಬಂತು, 2.75 ಇಂಚು, ಈ ರೀತಿ ಈ ಶೋಲ್ಡರಲ್ಲಿ ಅರ್ಧ ತೊಗೊಳ್ಳಿ. ಇದು ನೆಕ್ ಬಿಡ್ತು. ನೆಕ್ಸ್ಟ್ ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ದು ಡೀಪ್, ನೆಕ್ ಡೀಪ್, ಇದನ್ನು ನೀವು ಕೆಳಗಡೆ ತೊಗೊಳ್ಬೇಕು. ನೋಡಿ, ಈ ಕೆಳಗಡೆ ಪಾರ್ಟಲ್ಲಿ ಡೀಪ್ನ ಅಳತೆ ಮಾಡ್ಕೊಳ್ಳಿ. ಇದು 4 ಇಂಚಿದೆ. ನಾವು ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀವಿ. ಓಕೆನಾ, ಇದಾಯ್ತಲ್ವ. ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಸ್ಕೇಲ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಬ್ಯಾಕ್ ಸೈಡ್ ಡಾಟು ಈ ಮಾರ್ಕಿಂದ ಒಂದು 3.5ಇಂದ 4 ಇಂಚ್ ಉದ್ದ ಇರಲಿ, ಸಾಕಾಗುತ್ತೆ. ನೆಕ್ ಬಿಡ್ತು ಇಲ್ಲೇನು ತಗೊಂಡಿರ್ತೀವೋ ಅದಕ್ಕಿಂತ ಇಲ್ಲಿ ಒಂದು ಅರ್ಧ ಇಂಚ್ ಜಾಸ್ತಿ ಇರಲಿ. ಮತ್ತು ಇದ್ರ ಒಳಗಡೆನೇ ನಾವು ನೆಕ್ ಕಟ್ ಮಾಡಬೇಕು. ಅದು ನಾನು ನಿಮಗೆ ಸ್ಟಿಚಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಮಾರ್ಕಿಂಗ್ಸ್ ಅಲ್ವಾ, ಇಷ್ಟು ಮಾರ್ಕಿಂಗ್ಸ್ ಆದ ನಂತರ ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟು. ಅಳತೆ ಬ್ಲೌಸು ಈಗ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ನಮಗೆ ಪರ್ಫೆಕ್ಟಾಗಿರಬೇಕು. ಏನಾದರೂ ಸುಕ್ಕಿತ್ತು ಅಂದರೆ ಮತ್ತೆ ಟೈಟು ಲೂಸು ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಅಳತೆ ಬ್ಲೌಸ್ನ ಐರನ್ ಮಾಡ್ಕೊಳ್ಳಿ ಒಂದು ಸಲ. ಐರನ್ ಮಾಡಿಕೊಂಡ್ರೆ ನೀವು ಹೇಳಿರೋ ಥರ ಕೇಳುತ್ತೆ, ಆ ರೀತಿ ಇರುತ್ತೆ. ಐರನ್ ಮಾಡಿಲ್ಲ ಅಂದರೆ ಸುಕ್ಕಿರುತ್ತೆ. ಒಂದು ಅರ್ಧ ಇಂಚ್ ಡಿಫ್ರೆನ್ಸ್ ಬಂದ್ರೂ ನಿಮಗದು ಟೈಟು ಲೂಜು ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಕರೆಕ್ಟಾಗಿ ಹಾಕ್ಕೊಂಡು ಎಷ್ಟು ಇಂಚಿದೆ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಅಳತೆ ಮಾಡ್ಕೊಳ್ಳಿ. ಇದು 16.5 ಇಂಚಿದೆ, ಅಂದರೆ 8.25 ಇಂಚ್, ಅದರಲ್ಲಿ ಅರ್ಧ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ಮನೆ ಪಟ್ಟಿ, ಇದನ್ನು ಮೈನಸ್ ಮಾಡಬೇಕಂದ್ರೆ ಲೆಕ್ಕಕ್ಕೆ ತೊಗೊಳ್ಬಾರ್ದು. ಇಲ್ಲಿಂದ ಉಕ್ಸ್ ಪಟ್ಟಿವರೆಗೂ ಸೊಂಟದ ಅಳತೆ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು. 28.5 ಇಂಚ್ ಬರ್ತಾಯಿದೆ ಸೊಂಟದ ಅಳತೆ. ಇದನ್ನು 4 ಭಾಗ ಮಾಡಿ. ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಸೊಂಟದ ಅಳತೆ ಎಷ್ಟು ಇಂಚ್ ಬರುತ್ತೋ, ಚೆಸ್ಟ್ ಮೆಜರ್ಮೆಂಟು ಅಷ್ಟೇ, ಇದನ್ನು 2 ಭಾಗ ಮಾಡಬೇಕು. ಒಂದು ಸೈಡ್ ತೊಗೊಂಡಿರ್ತೀವಿ, ಮತ್ತು ಸೊಂಟದ ಅಳತೆನ ಟೋಟಲಾಗಿ ಅಳತೆ ಮಾಡಿರ್ತೀವಲ್ವ 4 ಭಾಗ ಮಾಡಬೇಕು. ಈಗಿದು 7.1. ಇದಕ್ಕೆ ಎಕ್ಸ್ಟ್ರಾ 1 ಇಂಚು, ಎಕ್ಸ್ಟ್ರಾ 1 ಇಂಚ್ ಏನಕ್ಕೆ, ಬ್ಯಾಕ್ ಸೈಡ್ ಇಲ್ಲಿ ಡಾಟ್ಗೋಸ್ಕರ. ಓಕೆನಾ. ಮತ್ತು ಇಲ್ಲಿ ಸೈಡ್ಗೆ ಒಂದು 3 ಹೊಲಿಗೆ ಹಾಕೋದಕ್ಕೆ 2.5 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಮತ್ತು ಇದು ಆರ್ಮೋಲ್ ಶೇಪು. ಈ ಆರ್ಮೋಲ್ ಶೇಪು ನಿಮಗೆ ಕಟಿಂಗ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ, ಆರ್ಮೋಲು ಮಾರ್ಕಿಂಗ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಶೇಪ್ ಸ್ಕೇಲ್ ಬರುತ್ತೆ. ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ದಿನಗಳ ಕಾಲ. ನೀವು ಪರ್ಫೆಕ್ಟಾಗಿ ಕಲಿಯೋವರೆಗೂ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ನಾವು ಕೈಯಿಂದ ಮಾರ್ಕ್ ಮಾಡ್ತೀವಲ್ವ, ಅಷ್ಟು ಪರ್ಫೆಕ್ಟಾಗಿ ಶೇಪ್ ಸ್ಕೇಲಿಂದ ಬರೋದಿಲ್ಲ. ಏನಂದರೆ ನೀವು ಅದನ್ನು ಅಭ್ಯಾಸ ಆಗೋವರೆಗೂ ಕೈಯಿಂದನೇ ಶೇಪ್ ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಕಂಪ್ಲೀಟ್ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪ್ಲೈನ್ ಬ್ಲೌಸ್ ತೊಗೊಂಡು ಮತ್ತು ಪ್ಲೈನ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಮಾರ್ಕಿಂಗ್ಸು ಬ್ಯಾಕ್ ಸೈಡ್ ಪಾರ್ಟ್ದು ಇಷ್ಟೇ ಮಾರ್ಕಿಂಗ್ಸ್ ಇರುತ್ತೆ, ಏನಿರೋದಿಲ್ಲ. ನಿಮಗೆ ಸಿಂಪಲಾಗಿ ತಿಳಿಸೋದಾದರೆ ನೀವು ಒಂದು ಅಳತೆ ಬ್ಲೌಸ್ನ ತೊಗೊಳ್ಳಿ. ಅಳತೆ ಬ್ಲೌಸ್ನ ತೊಗೊಂಡು ಈಗ ನಾನು ಫಸ್ಟಿಂದ ಇಲ್ಲಿ ಲಾಸ್ಟ್ವರೆಗೂ ಯಾವ್ಯಾವ ಮಾರ್ಕಿಂಗ್ಸ್ನ ಯಾವ ರೀತಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿದ್ದೀನೋ ನೀವು ಅದೇ ರೀತಿ ಮಾರ್ಕ್ ಮಾಡಿ. ಯಾವುದೇ ಕ್ಯಾಲ್ಕುಲೇಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಮೆಜರ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನು ಮಾತ್ರ ಫಾಲೋ ಮಾಡಿ, ಬೇರೆ ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮುಂದೆ ಆಲ್ಟ್ರೇಷನ್ ಬರುತ್ತೋ ಇಲ್ವೋ ಏನು ಅನ್ನೋದು ಮುಂದೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ನೀವು ಮಾರ್ಕ್ ಮಾಡಬೇಕು, ಧೈರ್ಯವಾಗಿ ಕಟಿಂಗ್ ಮಾಡಬೇಕು ಅದು. ಓಕೆ, ಇದಾದ ನಂತರ ಔಟ್ಸೈಡ್ ಮಾರ್ಕಿಂಗು ನಾನು ಎಲ್ಲಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನೋಡಬೇಕು. ನಾನು ಬರೀ ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಅದನ್ನೊಂದೇ ಕೇಳೋದಲ್ಲ. ಕಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಮನ ಇರಬೇಕು. ಯಾವ ಮಾರ್ಕಿಂಗ್ ಹತ್ರ ಕಟಿಂಗ್ ಮಾಡ್ತಾ ಇರ್ತೀನಿ ಏನು ಅಂತ.
ಈಗ ಇದಕ್ಕೆ ನಾಚು ಎಲ್ಲಿ ನಾನು ನಾಚು ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಚೆಸ್ಟು, ವೇಸ್ಟ್ ಹತ್ರ, ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ನೆಕ್ ಬಿಡ್ತು, ಇಷ್ಟು ನಮಗೆ ನಾಚಿರಬೇಕು. ಇದು ಸ್ಟಿಚಿಂಗ್ ಮಾಡುವಾಗ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಬ್ಯಾಕ್ ಸೈಡ್ ಪಾರ್ಟ್ದು ಇಷ್ಟು ಮಾರ್ಕಿಂಗ್ಸು ಮತ್ತು ಕಟ್ಟಿಂಗು. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ಸ್ಲೀವ್ಸು, ಕ್ರಾಸ್ ಬೆಲ್ಟು, ಫ್ರಂಟ್ ಸೈಡ್ ಪಾರ್ಟು ಮೂರನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.